ನಮಸ್ಕಾರ ಪ್ರೇಕ್ಷಕರೇ, T9 ನ್ಯೂಸ್ಗೆ ಸ್ವಾಗತ. ದಿನಾಂಕ 17 ಡಿಸೆಂಬರ್ 2025ರಂದು SDM ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಧಾರವಾಡ ಹಳೆಯ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಪ್ರೊಫೆಸರ್ ವಾಸುದೇವ್ ಪಾರ್ವತಿ SDM CET ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರು ಈ ಸುದ್ದಿಗೋಷ್ಠಿಯನ್ನು ಮಾತನಾಡಿ, SDM ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಧಾರವಾಡವು ದೇಶದ ಅಗ್ರ 50 ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಒಂದಾಗಿದೆ ಮತ್ತು ಹಳೆಯ 46 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದೆ ಎಂದರು. ಇದು ಪ್ರಪಂಚದಾದ್ಯಂತ ವಿವಿಧ ಸಂಸ್ಥೆಗಳಲ್ಲಿ ಪ್ರಮುಖ ಸಂಸ್ಥೆಗಳಲ್ಲಿರುವ ಪ್ರಖ್ಯಾತ ಹಳೆಯ ವಿದ್ಯಾರ್ಥಿಗಳನ್ನು ಹೊಂದಿದೆ. ಹಳೆಯ ನೆನಪುಗಳನ್ನು ಮೆಲುಕು ಹಾಕಲು ಮತ್ತು ನಮ್ಮ ಹಳೆಯ ವಿದ್ಯಾರ್ಥಿಗಳೊಂದಿಗೆ ಬಾಂಧವ್ಯವನ್ನು ಬೆಸೆಯಲು SDM CET ತನ್ನ ದ್ವೈವಾರ್ಷಿಕ ಜಾಗತಿಕ ಹಳೆಯ ವಿದ್ಯಾರ್ಥಿಗಳ ಸಭೆಯನ್ನು ಈ ವರ್ಷದ ಡಿಸೆಂಬರ್ 19 ಮತ್ತು 20ರಂದು SDM CET ಕ್ಯಾಂಪಸ್ನಲ್ಲಿ ನಡೆಸುತ್ತಿದೆ ಎಂದರು. ಈ ವರ್ಷದ ವಿಶೇಷ ಆಕರ್ಷಣೆ ಎಂದರೆ ನಮ್ಮ ಹಳೆಯ ವಿದ್ಯಾರ್ಥಿಗಳು ಒದಗಿಸಿದ ಉತ್ಪನ್ನಗಳು ಮತ್ತು ಸೇವೆಗಳ ಕೈಗಾರಿಕಾ ಪ್ರದರ್ಶನ. ಸುಮಾರು 50 ಮಳಿಗೆಗಳಲ್ಲಿ ನಮ್ಮ ಹಳೆಯ ವಿದ್ಯಾರ್ಥಿಗಳು ತಮ್ಮ ಉತ್ಪನ್ನಗಳನ್ನು ಪ್ರದರ್ಶಿಸಲಿದ್ದಾರೆ ಎಂದರು. ಇದರೊಂದಿಗೆ ಸಾಮಾಜಿಕ ಮತ್ತು ವೃತ್ತಿಪರ ಸಂಸ್ಥೆಗಳು ಕೂಡ ಭಾಗವಹಿಸಲಿವೆ ಎಂದು ಹೇಳಿದರು. ಉದ್ಘಾಟನಾ ಸಮಾರಂಭದಲ್ಲಿ ಶಾಸಕ ಮತ್ತು ಹಳೆಯ ವಿದ್ಯಾರ್ಥಿಗಳು ಶ್ರೀ ಅರವಿಂದ್ ಬೆಲ್ಲದ್ ಬೆಳಗಾವಿ, VTU ರಿಜಿಸ್ಟ್ರಾರ್ ಡಾಕ್ಟರ್ ಪ್ರಸಾದ್ ರಾಂಪುರೆ, ಡಾಕ್ಟರ್ ರವಿ ಗುತ್ತಲ್, CEO ಎಕ್ಸ್ ಕಂಪನಿ ಹುಬ್ಬಳ್ಳಿ ಮತ್ತು ಸಾಮಾಜಿಕ ಕಾರ್ಯಕರ್ತ ಮತ್ತು ಬೆಂಗಳೂರಿನ ಹಳೆಯ ವಿದ್ಯಾರ್ಥಿಗಳ ಶ್ರೀ ಗುರುದತ್ ಪ್ರಭು ಭಾಗವಹಿಸಲಿದ್ದಾರೆ. ಸುಮಾರು 300 ಹಳೆಯ ವಿದ್ಯಾರ್ಥಿಗಳು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ಹೇಳಿದರು. ಈ ಸುದ್ದಿಗೋಷ್ಠಿಯಲ್ಲಿ ಪ್ರಾಚಾರ್ಯ ರಮೇಶ್ ಚಕ್ರಸಾಲಿ, SD ಜೋಶಿ, ಸುನಿಲ್ ಕುಮಾರ್ ಹೋನುಗರ್, ಪ್ರಮೋದ್ ಜಳಕೀಕರ್ ಉಪಸ್ಥಿತರಿದ್ದರು. ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಮಹಾವಿದ್ಯಾಲಯ 1979ರಲ್ಲಿ ಸ್ಥಾಪಿತವಾಯಿತು. ಅಂದರೆ ಈಗ 46 ವರ್ಷ ಆಯಿತು. ದೇಶದ ಪ್ರತಿಷ್ಠಿತ ಒಂದು 25-30ನೇ ರ್ಯಾಂಕ್ ಪ್ರತಿ ವರ್ಷ ಪಡಿತಾ ಇದೆ. ಸೊ ಒಂದು ಟಾಪ್ 50 ಇದೆ ಅಂತ ಹೇಳ್ಬೋದು. ಅಂಥ ಒಂದು ಮಹಾವಿದ್ಯಾಲಯ. ಮತ್ತು ಈಗ 46 ವರ್ಷ ಅಂದರೆ ಸುಮಾರು 20,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿಂದ ತಮ್ಮ ಕಲಿಕೆ ಮುಗಿಸಿ ಬೇರೆ ಬೇರೆ ಕಡೆಯೆಲ್ಲ ಹೋಗಿದ್ದಾರೆ. ಆಮೇಲೆ ಈ ನಮ್ಮ ವಿದ್ಯಾರ್ಥಿಗಳು ವೃಂದ ಬೇರೆ ಬೇರೆ ಪದಗಳಲ್ಲಿ, ಉನ್ನತ ಪದಗಳಲ್ಲಿ, ದೇಶದಲ್ಲಿ ವಿದೇಶದಲ್ಲಿ ಎಲ್ಲ ಕಡೆ ಬೇರೆ ಬೇರೆ ಇಂಡಸ್ಟ್ರಿ ಮತ್ತು ಉದ್ಯೋಗಗಳು ಎಲ್ಲ ಕಡೆ ಕಾಣಿಸ್ತಾರೆ. ಈಗ ನಮ್ಮ ಉದ್ದೇಶ ಏನಂದರೆ ಈ ಮಹಾವಿದ್ಯಾಲಯಕ್ಕೆ ಅದು ಮುಂದೆ ಬೆಳಿಬೇಕಂದ್ರೆ ಈ ಹಳೆಯ ವಿದ್ಯಾರ್ಥಿಗಳ ಒಂದು ಶಕ್ತಿ ಅದರ ಜೊತೆ ಇರಬೇಕು. ಅವ್ರಿಗೆ ಅದಕ್ಕೆ ಪ್ರೋತ್ಸಾಹ ನೀಡಬೇಕು. ಅದನ್ನು ಮತ್ತೆ ಆ ವಿದ್ಯಾಸಂಸ್ಥೆಯನ್ನು ಬಲಪಡಿಸಲು ಹಳೆಯ ವಿದ್ಯಾರ್ಥಿಗಳ ಒಂದು ಬಲ ಅದಕ್ಕೆ ಸೇರಬೇಕು ಅಂತ ಈ ಉದ್ದೇಶದಿಂದ ಒಂದು ಹಳೆಯ ವಿದ್ಯಾರ್ಥಿಗಳ ಕಮ್ಮಟ ಅಲಮ್ನಿ ಮೀಟ್, ಗ್ಲೋಬಲ್ ಅಲಮ್ನಿ ಮೀಟ್ ನಾವು ಪ್ರತಿ 2 ವರ್ಷಕ್ಕೊಮ್ಮೆ ಮಾಡ್ತೀವಿ. 2 ವರ್ಷಕ್ಕೊಮ್ಮೆ ಯಾಕೆ ಮಾಡ್ತೀವಿ ಅಂದರೆ ನಮ್ಮದು ಐಡಿಯಾ ಏನಿದೆ ಅಂದರೆ ಪ್ರತಿ ಒಂದು ವರ್ಷ ಯಾವುದೋ ಒಂದು ಬೇರೆ ಹೊರಗಿನ ಕಡೆ ಎಲ್ಲೋ ಮಾಡಬೇಕು. ನಾವು ದುಬೈದಲ್ಲಿ ಮಾಡಿದ್ವಿ, ದಿಲ್ಲಿಯಲ್ಲಿ ಮಾಡಿದ್ವಿ, ಬೆಂಗಳೂರಲ್ಲಂತೂ ಆಗ್ತಾ ಇರ್ತದೆ. ಈ ಥರ ಮಾಡ್ತಾಯಿರ್ತೀವಿ. ಆಮೇಲೆ ಆಲ್ಟರ್ನೇಟಿವ್ ಅದರ ಮುಂದಿನ ವರ್ಷ ಧಾರವಾಡದಲ್ಲಿ, ಯಾಕಂದರೆ ನಮ್ಮ ಹಳೆಯ ವಿದ್ಯಾರ್ಥಿಗಳು ಭಾಳ ಜನಕ್ಕೆ ಈ ಧಾರವಾಡದ ಸವಿ ನೆನಪುಗಳಿವೆ. ಅವ್ರು ಇಲ್ಲಿ ಕಲಿತದ್ದು ಎಲ್ಲ ಅವ್ರಿಗೆ ಹಳೆ ಎಲ್ಲ ಅವ್ರಿಗೆ ಪ್ರಸಂಗಗಳು ನೆನಪಾಗ್ತವೆ. ಅದಲ್ಲದೆ ಹಳೆಯ ತಮ್ಮ ಫ್ರೆಂಡ್ಸು ಮತ್ತು ಟೀಚರ್ಸ್ ಎಲ್ಲ ಮೀಟ್ ಆಗಲಿಕ್ಕೆ ಒಂದು ಅವಕಾಶ. ಹೀಗಾಗಿ 1 ವರ್ಷ ಧಾರವಾಡ, 1 ವರ್ಷ ಹೊರಗಡೆ ಅಂತ ಈ ಥರ ಒಂದು ಪ್ಯಾಟರ್ನ್ ಹಾಕ್ಕೊಂಡಿದ್ದೀವಿ. ಸೊ ಈ ವರ್ಷ ನಾವು 23ರಲ್ಲಿ ಮಾಡಿದ್ವಿ. ಈಗ 25 ಡಿಸೆಂಬರ್ಗೆ. ಆಮೇಲೆ ಡಿಸೆಂಬರ್ ಯಾಕೆ ಸೀಸನ್ ಅಂದರೆ ನಮ್ಮ ಹೊರಗಿನ ಅಂದರೆ ಪರದೇಶದಿಂದ ಬರೋರಿಗೆ ಇದು ಒಂದು ಒಳ್ಳೆಯ ಸಮಯ. ಅವರು ಭಾಳ ಜನ ಹೊರಗಿಂದ ಬರೋರು ಈಗ ಬರ್ತಾರೆ. ಅವರೆಲ್ಲರೂ ಹೇಳೋದು ನಮಗೆ ಡಿಸೆಂಬರಲ್ಲೇ ಮಾಡಿರಿ ಅಂದರೆ ನಮ್ಗೆ ಅನುಕೂಲ ಆಗ್ತದೆ ಅಂತ ಹೇಳ್ತಾರೆ. ಇದರ ಕಾರಣದಿಂದಾಗಿ ಡಿಸೆಂಬರ್ ಯೂಶ್ವಲಿ ನಾವು ಪ್ರತಿ ವರ್ಷವೂ ಡಿಸೆಂಬರಲ್ಲೇ ಮಾಡ್ತೀವಿ. ಡಿಸೆಂಬರ್ 23ರಾಗ ಮಾಡಿದ್ವಿ. ಈಗ ಡಿಸೆಂಬರ್ 25ಕ್ಕೆ ಮಾಡ್ತಾಯಿದ್ದೀವಿ. ಔನ್ನತೀಕರಣದ ಬಗ್ಗೆ ನೋಡುವುದಾಗಲಿ ಮತ್ತು ಪರಸ್ಪರ ವಿಚಾರ ವಿನಿಮಯಗಳು ಜಾಗತಿಕ ಮಟ್ಟದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಡುವುದು ಮತ್ತು ಅಧ್ಯಾಪಕರೊಂದಿಗೆ ಚರ್ಚೆ ಸಂವಾದ ನಡೆಸುವುದು, ತಮ್ಮ ಒಂದು ವೃತ್ತಿಯಲ್ಲಿ ಹೇಗೆ ಔನ್ನತ್ಯವನ್ನು ಪಡೆದಿದ್ದಾರೆ ಅನ್ನೋದರ ಒಂದು ಪ್ರತೀಕವಾಗಿ ಒಂದು ಎಕ್ಸಿಬಿಷನನ್ನು ನಾವು ಏರ್ಪಡಿಸಿದ್ದೀವಿ. ಅದರಲ್ಲಿ ಅವರ ಉತ್ಪನ್ನಗಳಿರ್ಬೋದು, ಅವರ ಸೇವೆಗಳು ತಿಳಿಸಿಕೊಡ್ತಾರೆ. ಇದರಿಂದ ಸ್ಫೂರ್ತಿಯನ್ನು ಪಡೆದು ಈಗಿನ ಪ್ರಚಲಿತ ವಿದ್ಯಾರ್ಥಿಗಳು ಕೂಡ ಆ ನಿಟ್ಟಿನಲ್ಲಿ ಮುನ್ನಡೆಯಲು ಸಹ ಅದೊಂದು ಮನೋಲ್ಲಾಸದಂತಹ ಒಂದು ವಿಚಾರ. ಎಲ್ಲರಿಗೂ ಒಂದು ಉಲ್ಲಾಸಭರಿತವಾದಂತಹ ವಾತಾವರಣ. ಅದನ್ನು
ಅದನ್ನು ಮಾಡೋದರಿಂದ ನಮ್ಮನ್ನು ನಾವು ನಮ್ಮ ಸಂಸ್ಥೆಗೆ ಪುನರ್ ಸಮರ್ಪಿಸುವಂತಹ ಒಂದು ಕೆಲಸ ಮತ್ತು ಈ ಸಂಸ್ಥೆ ಹೇಗೆ ಇನ್ನೂ ಉನ್ನತ ಮಟ್ಟದ